ಹಾಯ್ ಸ್ನೇಹಿತರೆ, ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತ. ಜೊತೆಗೆ ಬೆಳಗಿನ ಶುಭೋದಯ. ಇಂದಿನ ತರಗತಿಯಲ್ಲಿ ನಾವು 5ರಿಂದ 6 ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ನಮ್ಮ ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಪ್ರತಿದಿನ ನಾವು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ಆದಷ್ಟು ಬೇಗನೆ ನೀವು ಪಡೆಯಿರಿ. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಇಂದು ಸಂಜೆ 25 ಅಂಕಗಳುಳ್ಳ 25 ಪ್ರಶ್ನೆಗಳಿರ್ತಕ್ಕಂಥ ಒಂದು ಸುಂದರವಾದ ಅರ್ಥಶಾಸ್ತ್ರದ ಬಜೆಟ್ನ ಮೇಲೆ 1860ರಿಂದ 2024ರವರೆಗೆ ಭಾರತ ದೇಶದ ಬಜೆಟ್ ಮಂಡಿಸಿದವರು ಯಾರು, ಅದರ ಮೇಲಿನ ಪ್ರಶ್ನೆಗಳ ಚಳುವಳಿ ಇರುತ್ತೆ. ಎಲ್ಲರೂ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ಬನ್ನಿ, ಇಂದಿನ ಕ್ಲಾಸ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳು ಯಾವ್ಯಾವ ನೋಡೋಣ. ಬನ್ನಿ, ಮೊದಲನೇ ಪ್ರಶ್ನೆ ಏನಿದೆ, ಅಂಗನಯ್ಯ ಮತ್ತು ಜೀವನದಾಯಿನಿ ಗಂಗಾ ಎಂಬ ಕವನ ಸಂಕಲನವನ್ನು ಬರೆದವರು ಯಾರು ಅಂತಿದೆ. ರವೀಂದ್ರನಾಥ್ ಟ್ಯಾಗೂರ್, ಪಂಡಿತ್ ಹರಿರಾಮ್ ದ್ವಿವೇದಿ, ಮುನಿ ಪ್ರೇಮಚಂದ್ರ, ಟಿ.ಎಸ್. ಎಲಿಯಟ್ ಅಂತಿದೆ. ಉತ್ತರ ಯಾವುದಪ್ಪ ಅಂದರೆ ಬಿ ಆಪ್ಷನ್, ಪಂಡಿತ್ ಹರಿರಾಮ್ ದ್ವಿವೇದಿ ಅವರೇನಪ್ಪ ಅಂದರೆ ಅಂಗನಯ್ಯ ಮತ್ತು ಜೀವನದಾಯಿನಿ ಗಂಗಾ ಎಂಬ ಕವನ ಸಂಕಲನವನ್ನು ಬರೆದಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ. ಬನ್ನಿ, 10ನೇ ಶತಮಾನದ ಕದಂಬ ಶಾಸನವನ್ನು ಎಲ್ಲಿ ಕಂಡುಹಿಡಿಯಲಾಗಿದೆ ಅಂದರೆ ಇತ್ತೀಚೆಗೆ 10ನೇ ಶತಮಾನದಲ್ಲಿದ್ದಂಥ ಕದಂಬ ಶಾಸನವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಕೇಳಲಾಗಿದೆ. ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗುಜರಾತ್ ಇದೆ. ಯಾವುದಪ್ಪ ಅಂದರೆ ಗೋವಾ ರಾಜ್ಯದಲ್ಲಿ ಇತ್ತೀಚೆಗೆ 10ನೇ ಶತಮಾನದ ಕದಂಬ ಶಾಸನವನ್ನು ಪತ್ತೆ ಹಚ್ಚಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಭೀಮ್ಸ್ಟೇಕ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ಇತ್ತೀಚೆಗೆ ಯಾರು ವಹಿಸಿಕೊಂಡಿದ್ದಾರೆ. ರಶ್ಮಿ ಶುಕ್ಲಾ, ಸಂಜೀವ್ ಅಗರ್ವಾಲ್, ಅದರ ಜೊತೆಗೆ ಹೌದಾ ಜಿ ರಾಮಮೋಹನ್ ರಾಯ್, ಇಂದಿರಾಮಣಿ ಪಾಂಡೆ ಅಂತಿದೆ. ಉತ್ತರ ಇಂದಿರಾಮಣಿ ಪಾಂಡೆ ಅವರು ಭೀಮ್ಸ್ಟೇಕ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಪ್ರವಾಸಿ ಭಾರತೀಯ ದಿವಸನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಲಾಗಿದೆ. ಈ ಪ್ರವಾಸಿ ಭಾರತೀಯ ದಿವಸದ ಬಗ್ಗೆ ಏನಪ್ಪ ಅಂದರೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಯಾವುದರಿಗೋಸ್ಕರ ಮಾಡಲಾಯಿತು, ಯಾರಿಗೋಸ್ಕರ ಮಾಡಲಾಯಿತು ಅದನ್ನೆಲ್ಲ ಕೇಳಲಾಗುತ್ತದೆ. ಅದನ್ನು ಸ್ವಲ್ಪ ಗಮನವಿಟ್ಟು ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗಾದರೆ ಇಂದಿನ ಪ್ರವಾಸಿ ಭಾರತೀಯ ದಿವಸವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಲಾಗಿದೆ. ಯಾವುದಪ್ಪ ಅಂತಂದ್ರೆ ಜನವರಿ 10ನೇ ತಾರೀಕಿಗೆ ಇದನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ ಏನಿದೆ ನೋಡಿ, ಯಾವ ದೇಶವು ಇತ್ತೀಚೆಗೆ ಹಿಮಚಿರತೆಯನ್ನು ತನ್ನ ರಾಷ್ಟ್ರೀಯ ಚಿಹ್ನೆ ಎಂದು ಘೋಷಿಸಿಕೊಂಡಿದೆ. ಮಯನ್ಮಾರ್, ಶ್ರೀಲಂಕಾ, ಪಾಕಿಸ್ತಾನ್ ಮತ್ತು ಕರ್ಜಿಸ್ತಾನ್ ಅಂತ ಇದೆ. ಯಾವುದಪ್ಪ ಅಂತಂದರೆ ಕರ್ಜಿಸ್ತಾನ್ ಇತ್ತೀಚೆಗೆ ಏನಪ್ಪ ಅಂದ್ರೆ ಹಿಮಚಿರತೆಯನ್ನು ತನ್ನ ರಾಷ್ಟ್ರೀಯ ಚಿಹ್ನೆಯನ್ನಾಗಿ ಬಳಸಿಕೊಂಡಿದೆ. 5 ಪ್ರಶ್ನೆಗಳಿದ್ದು 5 ಪ್ರಶ್ನೆಗಳ ಬಗ್ಗೆ ಏನಪ್ಪ ನಾವು ನೋಡಿದ್ದೀವಿ. ನೆಕ್ಸ್ಟ್ ಏನಿದೆ, ಕೆಲವೊಂದಿಷ್ಟು ನೇರವಾದಂಥ ಪ್ರಶ್ನೆಗಳಿವೆ ನೋಡಿ. ಏನಿದೆ, ಭಾರತ ಮತ್ತು ನೇಪಾಳದ ನಡುವೆ ಜಂಟಿ ಮಿಲಿಟರಿ ವ್ಯಾಯಾಮವು ಕಿರಣ್ 17 ಆವೃತ್ತಿಯನ್ನು ಯಾವ ಸ್ಥಳದಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿತ್ತು ಅಂತ ಕೇಳಲಾಗಿದೆ. ಯಾವುದಪ್ಪ ಅಂತಂದರೆ ಉತ್ತರಾಖಂಡ ರಾಜ್ಯದಲ್ಲಿ ಈ ಒಂದು ಭಾರತ ಮತ್ತು ನೇಪಾಳ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೆಕ್ಸ್ಟ್ ಬರೀ ಡಿಸೆಂಬರ್ 2023ರಂದು ಇದೇ ಮೊದಲ ಬಾರಿಗೆ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ಗಳು ಅಂತ ನೋಡ್ರಿ, ಎಂಥ ಗೇಮ್ಸ್ಗಳು, ಪ್ಯಾರಾ ಗೇಮ್ಸ್ಗಳು ಎಲ್ಲಿ ನಡೆಯಲಿವೆ ಅಂತ ಕೇಳಲಾಗಿದೆ. ನವದೆಹಲಿಯಲ್ಲಿ ನಡೆದು ಆಲ್ರೆಡಿ. ಪ್ರತಿ ವರ್ಷ ಕೆಳಗಿನ ಯಾವ ಕೇಂದ್ರ ಸಚಿವಾಲಯವು ಪ್ರತಿಷ್ಠಿತ ರಾಷ್ಟ್ರೀಯ ಗೋಪಾಲ ಪ್ರಶಸ್ತಿಯನ್ನು ನೀಡುತ್ತದೆ. ಈ ಗೋಪಾಲ ಪ್ರಶಸ್ತಿಯನ್ನು ಯಾರಿಗೋಸ್ಕರ ಜಾರಿಗೆ ತಂದ್ರಪ್ಪ ಅಂದರೆ ಗೋವುಗಳ ಸಂರಕ್ಷಣೆಯಲ್ಲಿ ತೊಡಗಿದಂಥ ಅವರಿಗೇನಪ್ಪ ಅಂದರೆ ಕೇಂದ್ರ ಸರ್ಕಾರ 2014ರಲ್ಲಿ ಈ ರಾಷ್ಟ್ರೀಯ ಗೋಪಾಲ ಪ್ರಶಸ್ತಿಯನ್ನು ಜಾರಿಗೆ ತೆಗೆದುಕೊಂಡು ಬಂದಿತ್ತು. ಹಾಗಾದರೆ ಪ್ರತಿ ವರ್ಷ ಅದನ್ನು ಯಾವ ಇಲಾಖೆ ನೀಡಲಾಗುತ್ತಪ್ಪ ಅಂದ್ರೆ ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಡೈರಿ ಸಚಿವಾಲಯ ನೀಡಲಾಗುತ್ತೆ. ಓಕೆ, ಎಲ್ಲರಿಗೂ ನಮಸ್ಕಾರ. ಮಗದೊಮ್ಮೆ ನಮ್ಮ ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಏನಪ್ಪ ಅಂದರೆ ತಿಳಿಸಿ. ಇನ್ನೂ ಮುಂದಿನ ದಿನಮಾನಗಳಲ್ಲಿ ಹಲವು ಒಳ್ಳೆಯ ರೀತಿಯ ಪ್ರಶ್ನೆಗಳನ್ನು ತರಲು ಇಚ್ಛಿಸ್ತೇನೆ ಎಂದು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಬಾಯ್ ಸ್ನೇಹಿತರೆ.